ಯಾಕೆಂದ್ರೆ ಇದು ಇಡೀ ವಿಶ್ವಕ್ಕೆನೆ ದೊಡ್ಡ ಹೊಡೆತ ಬಿದ್ದಿತ್ತು, ಭಾರತಕ್ಕೂ ಸೇರ್ಕೊಂಡು. ಈಗ ವಿಶ್ವದ GDP ದರದಲ್ಲಿ ನಮ್ಗೆ ಈಗ 1% ಕಡಿಮೆ ಆಗ್ಬೋದು ಅನ್ನೋ ಆತಂಕ ಕೂಡ ಕಾಡಿತ್ತು. ಈಗ ನಾನು ನಿಮ್ಗೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ 69% ಹೆಚ್ಚಾಗಿತ್ತು ವಿಶ್ವದಲ್ಲಿ. ಇನ್ನ ಯುರೋಪಿಯನ್ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ 61% ಹೆಚ್ಚಾಗಿತ್ತು. ಇನ್ನ ಆಯಿಲ್ ಪ್ರೈಸಸ್ $100 ದಾಟಿತ್ತು, 116 ಹೋಗಿತ್ತು. 14% ಕಡಿಮೆ ಆಯ್ತು. ಒನ್ಸ್ ಇವರು ಸಂಧಾನ ಒಪ್ಕೊಂಡಿದ್ದಾರೆ ಅಂದ ತಕ್ಷಣ 14% ಕಡಿಮೆ ಆಯ್ತು. ಇವಾಗ ಆಮೇಲೆ ಸ್ವಲ್ಪ ಸ್ವಲ್ಪ ಫ್ಲಕ್ಚುಯೇಷನ್ ಇದೆ, $100 ಗಿಂತ ಒಳಗಡೆ ಬರುತ್ತೆ. ಆಮೇಲೆ ಏಷ್ಯನ್ ಮಾರ್ಕೆಟ್ಸ್ ನೋಡಿ ನೀವು, ಸೌತ್ ಕೊರಿಯಾ ಆಗಿರ್ಲಿ, ಚೈನಾ ಆಗಿರ್ಲಿ, ಇವನ್ ಭಾರತ ಆಗಿರ್ಲಿ, ಎಲ್ಲ ಮಾರ್ಕೆಟ್ಸ್ ಕುಸಿದಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೇನೆ ಡಾಲರ್ ಗೈನ್ ಆಯ್ತು. ರುಪಿಯ ವಿಚಾರ, ಇದು ಕರೆನ್ಸಿ ವಿಚಾರದಲ್ಲಿ ನೋಡಿದ್ರೆ ಡಾಲರ್ ಗೈನ್ ಆಯ್ತು, ಆದ್ರೆ ಸ್ವಿಸ್ ಗೈನ್ ಆಯ್ತು, ಚೈನೀಸ್ ಕರೆನ್ಸಿ ಗೈನ್ ಆಯ್ತು. ಆದ್ರೆ ಇಂಡಿಯಾ, ಇಂಡೋನೇಷಿಯಾ, ಫಿಲಿಪೈನ್ಸ್, ಸೌತ್ ಕೊರಿಯಾ, ಬಹುತೇಕ ರಾಷ್ಟ್ರಗಳದ್ದು ಕರೆನ್ಸಿ ಡೌನ್ ಆಯ್ತು. ಸೊ ಇದು ಮತ್ತೆ ನಮ್ಗೆ ಭಾರತಕ್ಕೆ ಯಾವ ರೀತಿಯಲ್ಲಿ ಹೊಡೆತ ಬೀಳ್ತು ಅನ್ನೋದನ್ನ ಒಂದ್ ಸ್ವಲ್ಪ ನಾವು ಯೋಚನೆ ಮಾಡೋಣ. ಮೊದಲು ನಮ್ಗೆ 85% ನಾವು ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ನಾವು ಆಮದು ಮಾಡ್ಕೋತೀವಿ. ಅವಾಗ ನಮ್ಗೆ ಈಗ 62% ನ್ಯಾಚುರಲ್ ಗ್ಯಾಸ್ ಇಂಪೋರ್ಟ್ಸ್ ಮತ್ತೆ 85% LPG ಇಂಪೋರ್ಟ್ಸ್ ಇದೆ ಇದರಲ್ಲಿ. ಅಂದ್ರೆ ನಾವು ಭಾರತ ವರ್ಲ್ಡ್ 3rd ಲಾರ್ಜೆಸ್ಟ್ ಆಯಿಲ್ ಇಂಪೋರ್ಟರ್. ಅಂದ್ರೆ ಏನು ಶ್ರೀಲಂಕಾ ಅಥವಾ ನೇಪಾಳ ಪ್ರತಿ ವರ್ಷಕ್ಕೆ ಉಪಯೋಗಿಸುತ್ತಲ್ಲ ಆಯಿಲ್, ಪೆಟ್ರೋಲ್, ಡೀಸೆಲ್, ಅದನ್ನ ನಾವು ಒಂದ್ ದಿನಕ್ಕೆ ಉಪಯೋಗಿಸ್ತೀವಿ. ಸೊ ಹಂಗಾಗಿ ನಾವು ಹೆಚ್ಚು ಅವಲಂಬಿತರಾಗಿರೋದ್ರಿಂದ ನಮ್ಗೆ ಸಹಜವಾಗಿ ತೊಂದರೆ ಆಗುತ್ತೆ. ಮತ್ತೆ 10 ಮಿಲಿಯನ್ ಭಾರತೀಯರು ಗಲ್ಫ್ ರಾಷ್ಟ್ರಗಳಲ್ಲಿ ಇದ್ರು, ಅವ್ರದ್ದು ರೆಮಿಟೆನ್ಸಸ್ ಕಳ್ಸೋದಕ್ಕೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ನಮ್ಮ ರೈತರಿಗೆ ಕಷ್ಟ ಆಯ್ತು. ಆಮೇಲೆ ನೋಡಿ, ಮತ್ತೆ ನಾನು GDP ವಿಚಾರದಲ್ಲಿ ಮಾತಾಡೋಣ. ಈಗ GDP ನಮ್ದು 1% ಕಮ್ಮಿ ಆಗಬಹುದು ಅನ್ನುವಂತ ಆತಂಕ ಕೂಡ ವ್ಯಕ್ತಪಡಿಸಬಹುದು. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ 4.5% ಅಷ್ಟು ಬರೀ 40 ದಿನದಲ್ಲಿ ಕುಗ್ಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆಮೇಲೆ ಸರ್ವಿಸ್ ಸೆಕ್ಟರ್ ಕೂಡ 1.9%, ಹತ್ರ 1% ಅಷ್ಟು ಕಡಿಮೆ ಆಗಿದೆ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು. ಅಂದ್ರೆ ಒಂದು ಗಮನಿಸೋದೇನು ಅಂತಂದ್ರೆ, ಜನಸಾಮಾನ್ಯರಿಗೂ ತಟ್ಟಿತ್ತು. ನಿಮ್ಗೆ ಈಗ ಗ್ಯಾಸ್ ವಿಚಾರಕ್ಕೆ ಬಂದಾಗ, ಆಮೇಲೆ ಆಟೋ ಡ್ರೈವರ್ಸ್ ಆಗಿತ್ತು, ಹೋಟೆಲ್ ಮಾಲೀಕರಿಗೆ ಆದಂತ ತೊಂದ್ರೆ, ಮತ್ತೆ ಜನಸಾಮಾನ್ಯರಿಗೂ ಕೂಡ ಎಲ್ಲೋ ಒಂದ್ ಕಡೆ ಬಿಸಿ ತಗಲ್ತಾ ಇತ್ತು. ಇನ್ಫ್ಲೇಷನ್ ಜಾಸ್ತಿ ಆಯ್ತು. ಈವನ್ ಪ್ರತಿಯೊಂದು ಈ ವಿಚಾರ ನೀವು ಒಂದೊಂದು ಡಿಟೈಲ್ ಆಗಿ ನೋಡ್ಬೇಕು ಅಂತಂದ್ರೆ, ಅರವಿಂದ್ ಸುಬ್ರಹ್ಮಣ್ಯಂ ಅವರು ಒಂದು ಮಾತು ಹೇಳ್ತಾರೆ. ಈಗ ನಮ್ಮಲ್ಲಿ ಸ್ಟಾಗ್ಫ್ಲೇಷನ್ ಉಂಟಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಸ್ಟಾಗ್ಫ್ಲೇಷನ್ ಅಂದ್ರೆ ಸ್ಟಾಗ್ನೇಷನ್ ಇರುತ್ತೆ, ಇನ್ಫ್ಲೇಷನ್ ಇರುತ್ತೆ. ಇಂಥದೊಂದು ಪರಿಸ್ಥಿತಿಗೆ ನಾವು ತಲುಪುವ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಅವ್ರು ಎಚ್ಚರಿಸಿದ್ರು. ಆಮೇಲೆ ನೀವು ನೋಡಿ, ಯಾವ್ದಾದ್ರು ಈಗ ಕೆಮಿಕಲ್ ಮತ್ತೆ ಪೆಟ್ರೋಕೆಮಿಕಲ್ ಮೇನ್ ಇವಾಗ ಹೆಚ್ಚು ಅರ್ಥಕ್ಕೆ ಬಿದ್ದದನ್ನ ಗಮನಿಸಬೇಕು. ಅದು 7% ಭಾರತದ GDPಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ಕೆಮಿಕಲ್ ಮತ್ತೆ ಪೆಟ್ರೋಕೆಮಿಕಲ್ ಅಲ್ಲಿ ಫರ್ಟಿಲೈಸರ್ಸ್ ಇರುತ್ತೆ, ಪೇಂಟ್, ಪ್ಲಾಸ್ಟಿಕ್ಸ್, ಪ್ಯಾಕಿಂಗ್, ಫಾರ್ಮಾಸ್ಯೂಟಿಕಲ್ಸ್, ಇಷ್ಟು ಕ್ಷೇತ್ರಗಳಿಗೆ ಹೊಡೆತ ಬೀಳ್ತಾ ಇತ್ತು. ಆಮೇಲೆ ಈಗ ನಮ್ಗೆ ಫರ್ಟಿಲೈಸರ್ಸ್ ಏನೋ ನಮ್ಮ ರೈತರಿಗೆ ಸರಬರಾಜು ಮಾಡ್ಬೇಕು, ಮುಂಗಾರು ಬರ್ತಾ ಇದೆ. ಇನ್ನ ಜೂನ್ಗೆ ಶುರು ಆಗುತ್ತೆ, ಜೂನ್ 1ರಿಂದ ಮುಂಗಾರು ಶುರು ಆಗುತ್ತೆ. ಅವ್ರಿಗೆ ಮೇ ತಿಂಗಳ ಬೆಳಗ್ಗೆ ಕೊಡಬೇಕು. ಇಷ್ಟೊತ್ತಿಗೆ ಈಗ ನಮ್ಗೆ ಈಗ 1.95 ಲಕ್ಷ ಕೋಟಿಯಷ್ಟು, ಅಂದ್ರೆ 1.95 ಟ್ರಿಲಿಯನ್ ಹಣವನ್ನ ನಾವು ಫರ್ಟಿಲೈಸರ್ ಸಬ್ಸಿಡಿ ಅಂತ ಕೊಡ್ತಾರೆ. ಈಗ ಇದು ಹೆಚ್ಚಾಗಿದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದ್ರ ಸಬ್ಸಿಡಿ ಜಾಸ್ತಿ ಆಗುತ್ತೆ. ಅದ್ರ ಸಬ್ಸಿಡಿ ಜಾಸ್ತಿ ಆದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ, ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ. ಸೊ ಓವರ್ ಆಲ್ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇರುತ್ತೆ. ನಮ್ಮ ಎಕ್ಸ್ಪೋರ್ಟ್ಸ್ ಕೂಡ ದೊಡ್ಡ ಹೊಡೆತಕ್ಕೆ ಆಯ್ತು. ನಮ್ಮ ರೈತರಿಗೂ ಕೂಡ ತರಕಾರಿಗಳನ್ನ ರಫ್ತು ಮಾಡಕ್ ಆಗ್ಲಿಲ್ಲ, ಆಮೇಲೆ ಮೊಟ್ಟೆ ರಫ್ತು ಮಾಡಕ್ ಆಗ್ಲಿಲ್ಲ. ಇವನ್ ನಮ್ಗೆ ಡಾಂಬರೀಕರಣಕ್ಕೆ ಅಗತ್ಯ ಇರ್ಲಿಲ್ಲ. ಫ್ರೆಶ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್, ಮೆರೈನ್ ಪ್ರಾಡಕ್ಟ್ಸ್, ಇವೆಲ್ಲವೂ ನಾವು ಗಲ್ಫ್ನ ರಫ್ತು ಮಾಡ್ತಾ ಇದ್ವಿ. ಅಲ್ಲೆಲ್ಲ ಕಷ್ಟ ಆಗೋಯ್ತು. ಆಮೇಲೆ ಏರ್ ಫ್ಲೈಟ್ ಜಾಸ್ತಿ ಆಯ್ತು. ಆಮೇಲೆ ಇವನ್ ನಮ್ಮ ಕಂಪನೀಸ್ ಏನ್ ಆಯಿಲ್ ಕಂಪನೀಸ್ ಇದೆ, ಆಯಿಲ್ ಕಂಪನೀಸ್ ಮೇಲೆ ಹೊರೆ ಜಾಸ್ತಿ ಆಯ್ತು. ಸರ್ಕಾರ ಏನ್ ಮಾಡ್ತಂದ್ರೆ, ₹10 ನಾವು ನಿಮ್ಗೆ ಎಕ್ಸೈಸ್ ಡ್ಯೂಟಿನ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ₹10 ಬಿಟ್ಕೊಡ್ತು. ಅವ್ರಿಗೊಂದ್ ಸ್ವಲ್ಪ ರಿಲೀಫ್ ಸಿಕ್ತು. ಆದ್ರೆ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಡೆಫಿಸಿಟ್ ಅದರಿಂದ ಆಗುತ್ತೆ. ಸೊ ಈ ವರ್ಷ ಏನಾದ್ರು ಅದ್ರದ್ದು ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನು ಗಮನಿಸ್ಬೇಕು. ನಾವು ಜಾಸ್ತಿ ಈ ಜೆಮ್ಸ್ ಅಂಡ್ ಜ್ಯುವೆಲರಿ, ಫಾರ್ಮಾಸ್ಯೂಟಿಕಲ್ಸ್ ಇವೆಲ್ಲವೂ ರಫ್ತು ಮಾಡ್ತಾ ಇದ್ವಿ. ರೈಸ್ ಅಂಡ್ ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್, ಇಂಜಿನಿಯರಿಂಗ್, ಆಮೇಲೆ ಕೆಮಿಕಲ್ಸ್, ಪ್ಲಾಸ್ಟಿಕ್ಸ್, ಇವೆಲ್ಲವೂ ದೊಡ್ಡ ಹೊಡೆತ ಬಿದ್ದಿವೆ 40 ದಿನದಲ್ಲಿ.
ಆಮೇಲೆ ಈಗಾಗಲೇ ನಮಗೆ ಗೊತ್ತಿದೆ ರೆಸ್ಟೋರೆಂಟ್, ಹೋಟೆಲ್ಸ್, ಫ್ಯಾಕ್ಟರೀಸ್ ಇವೆಲ್ಲವೂ ಅನೇಕ ಯಾವ್ದು ಇದ್ರ ಮೇಲೆ ಡಿಪೆಂಡ್ ಆಗಿತ್ತು ಅವುಗಳೆಲ್ಲ ಕ್ಲೋಷರ್ಗೆ ಕೆಲವೆಲ್ಲ ಮುಚ್ಚಿದೆ, ಕೆಲವು ತುಂಬಾ ಕಡಿಮೆ ಇದರಲ್ಲಿ ಪೊಟೆನ್ಶಿಯಲ್ ಅಲ್ಲಿ ಪ್ರೊಡಕ್ಟಿವಿಟಿ ಕೆಲಸ ಮಾಡ್ತಾ ಇದೆ. ಆಮೇಲೆ ಯಾವ್ಯಾವ ಕೈಗಾರಿಕೆಗಳು ಈ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಇತ್ತು, ಸೆರಾಮಿಕ್ಸ್ ಅಲ್ಲಿ ಇತ್ತು, ಸರ್ವಿಸಸ್ ಅಲ್ಲಿ ಇತ್ತು, ಇವುಗಳಿಗೆ ಹಿಟ್ ಆಗಿದೆ. ಆಮೇಲೆ ರಿವರ್ಸ್ ಮೈಗ್ರೇಷನ್ ಆಗಿದೆ, ಅನೇಕರು ವಾಪಸ್ ಹೋಗ್ತಾ ಇದಾರೆ ಅವರವರ ಊರುಗಳಿಗೆ ಎಷ್ಟೋ ಸರಿ, ಈ ತರದ್ದು ಶುರು ಆಗ್ಬಿಟ್ಟಿದೆ ಆಗ್ಲಿದೆ. ಸೊ ಸರ್ಕಾರ ಅದಕ್ಕೊಂದು ರೈಟ್ ರೆಸ್ಪಾನ್ಸ್ ಅಂತೂ ಮಾಡಿತ್ತು, ಯಾಕಂದ್ರೆ ಅವರು 6.2 ಬಿಲಿಯನ್ ಸ್ಟೆಬಿಲೈಸೇಷನ್ ಫಂಡ್ ಅನ್ನ ಮಾಡ್ಕೊಂಡ್ರು, ಫುಡ್ ಅಂಡ್ ಫರ್ಟಿಲೈಸರ್ ಸಬ್ಸಿಡಿನ ಹೆಚ್ಚು ಮಾಡಿದ್ರು, ಫ್ಯೂಯಲ್ ಎಕ್ಸೈಸ್ ಡ್ಯೂಟೀಸ್ ನ ಕಡಿಮೆ ಮಾಡಿದ್ರು. ಆಮೇಲೆ ಈ ಎಕ್ಸ್ಪೋರ್ಟ್ಸ್ ಮೇಲೆ ಏನಾಗತ್ತೆ ಅದಕ್ಕೆ ಕಡಿಮೆ ಮಾಡೋಣ, ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಟ್ಯಾಕ್ಸಸ್ ಕಡಿಮೆ ಮಾಡೋಣ ಅಂತ ಹೇಳಿ ಅವ್ರ ಕ್ರಮ ಕೈಗೊಂಡಿದ್ದಾರೆ. ಸೊ ಇಷ್ಟೆಲ್ಲ ಕ್ರಮಗಳನ್ನ ಅವರು ಕೈಗೊಂಡಿದ್ದಾರೆ. ನಾವಿಲ್ಲಿ ಇನ್ನೊಂದು ಏನೋ ವಿಚಾರ ಹೇಳ್ಬೇಕು ಅಂತಂದ್ರೆ, ಈವನ್ RBI ಗವರ್ನರ್ ಅವರು ಕೂಡ ಸಂಜಯ್ ಮಲ್ಹೋತ್ರ ಅವರು ಇದು ಯುದ್ಧ ಹೀಗೆ ಮುಂದುವರೆದಿದ್ರೆ ಒಂದ್ ವೇಳೆ ನಮ್ಗೆ 5 ಕೀ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ. ಒಂದು, ಕ್ರೂಡ್ ಆಯಿಲ್ ಪ್ರೈಸ್ ಇಂದ ಭಾರತದ ಆರ್ಥಿಕತೆ ಮೇಲೆ ಯಾವ ತರ ತೊಂದರೆ ಆಗುತ್ತೆ, ಮತ್ತೆ ಅದರಿಂದ ಹಣದುಬ್ಬ ಹೆಚ್ಚಾಗುತ್ತೆ, ಮತ್ತೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗುತ್ತೆ ಅಂತ ಮೊದಲನೇ ರಿಸ್ಕ್ ಹೇಳ್ತಾರೆ. ಅದು ಮೇಜರ್ ಏನಂದ್ರೆ ಸ್ಟ್ರೇಟ್ ಆಫ್ ಹರ್ಮೂಸ್ ದೇ ಮೇಜರ್ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಈಗಾಗಲೇ ಸುದ್ದಿ ಬರ್ತಾ ಇರೋದೇನು ಅಂತಂದ್ರೆ ಅವ್ರು $2 ಮಿಲಿಯನ್ ಕೊಡ್ಬೇಕು ಪ್ರತಿ ಹಡಗು ಪಾಸ್ ಆಗ್ಬೇಕು ಅಂತ. ಒಂದ್ ವೇಳೆ ಅದು ನಿಜ ಆಗ್ಬಿಟ್ರೆ ಮತ್ತೆ ದುಬಾರಿ ಆಗ್ಬಿಡುತ್ತೆ. ಇಷ್ಟ ದಿನ ಅದು ಫ್ರೀ ಆಗಿ ಟ್ರಾನ್ಸಿಟ್ ಇತ್ತು, ಇವಾಗ ಅದಕ್ಕೂ ತೊಂದರೆ ಆಗುತ್ತೆ. ಎರಡನೇದು ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗಿದೆ, ಕಮಾಡಿಟಿ ಮತ್ತೆ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗಿದೆ, ಇದರಿಂದ ಔಟ್ಪುಟ್ ಕಡಿಮೆ ಆಗಿದೆ. ಸೊ ಇದು ನಮ್ಗೆ ಒಂದು ಹೊಡೆತ. ಇದರಿಂದ ಒಂದು 20-30% ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಒಂದು ಅನಿಶ್ಚಿತ ವಾತಾವರಣ ವಿಶ್ವದಲ್ಲಿ ಇರೋದ್ರಿಂದ ನಮಗ್ ಬರುವಂತ ಹೂಟೆ ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿ ಕನ್ಸಂಪ್ಷನ್ ಕಡಿಮೆ ಆಗ್ಬೋದು ಅನ್ನೋದು 3ನೇ ಅನ್ಸರ್ಟನಿಟಿ. ಇನ್ನು 4ನೇ ಅನ್ಸರ್ಟನಿಟಿ ಅವ್ರು ಹೇಳೋದು ಏನಂತಂದ್ರೆ ನಾವೇನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ರಫ್ತು ಮಾಡ್ತಾ ಇದ್ವಿ, ಅದು ಕಡಿಮೆ ಆಗುತ್ತೆ. ನಮಗ್ ಬರುವ ರೆಮಿಟೆನ್ಸಸ್ ಕಡಿಮೆ ಆಗುತ್ತೆ. ಈಗ ಎಕ್ಸ್ಪೋರ್ಟ್ 21-22% ನಮ್ಮ ಭಾರತದ GDP ಪಾಲಿದೆ, ಅದಕ್ಕೆ ಏಟಾಗುತ್ತೆ. ಆಮೇಲೆ ನಮ್ಗೆ ಒಂದು $120-125 ಬಿಲಿಯನ್ ಅಷ್ಟು ನಾವು ರೆಮಿಟೆನ್ಸಸ್ ಪ್ರತಿ ವರ್ಷ ತಗೊಳ್ತೀವಿ, ಬರುತ್ತೆ ನಮ್ಗೆ. ಅದು ಕೂಡ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಿದ್ದಾರೆ RBI ಗವರ್ನರ್ ಅವರು. ಆಮೇಲೆ 5ನೇ ನಮ್ಗೆ ರಿಸ್ಕ್ ಏನು ಅಂತಂದ್ರೆ ಈ ಬಾರೋಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ನಮ್ಗೆ ಏನು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಎಲ್ಲ ತುಂಬಾ ವೊಲಟೈಲ್ ಆಗಿ ವಾಪಸ್ ತಗೋದ್ರಿಂದ, ಮತ್ತೆ ಬಾಂಡ್ ಈಲ್ಡ್ ಕೂಡ ಅದಕ್ಕೆ ಬೆಲೆ ಜಾಸ್ತಿ ಆಗುವುದು ವಿಶ್ವದ ಇದ್ರ ಮಟ್ಟದಲ್ಲಿ. ಮತ್ತೆ ಇದು ಹೊಡೆತ ಹೆಂಗ್ ಬೀಳುತ್ತೆ ಅಂದ್ರೆ ನಾವು ನಾವು ಬಾರೋಯಿಂಗ್ಸ್ ಹೋದಾಗ ಅದಕ್ಕೆ ಕಾಸ್ಟ್ಲಿ ಆಗತ್ತೆ. ಸೊ ಈ ತರದ್ದು ಎಲ್ಲ ತೊಂದರೆಗಳು ಭಾರತದ ಆರ್ಥಿಕತೆಗೆ ಆಗತ್ತೆ ಅನ್ನುವಂಥದ್ದನ್ನ ಇವನ್ RBI ಗವರ್ನರ್ ಕೂಡ ಹೇಳಿದ್ರು. ಒಂದ್ ವಿಚಾರ ಏನು ಅಂದ್ರೆ ಇದು ನಾವು ತುಂಬಾ ಪಾಕಿಸ್ತಾನ್ ಮಾಡ್ತಿದೆ ಅನ್ನೋದನ್ನ ತುಂಬಾ ಹೈಲೈಟ್ ಮಾಡುವ ಅಗತ್ಯ ಇಲ್ಲ. ಇದು ಅವ್ರಿಗೆ ಆ ತರದ್ದೇ ಒಬ್ರು ವ್ಯಕ್ತಿ ಬೇಕಿದ್ರು. ಈಗ ಯಾರಿಗೂ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇಂಥದ್ರಲ್ಲಿ ಬೇಕಿರ್ಲಿಲ್ಲ, ಅಮೆರಿಕಾಗೂ ಬೇಕಿರ್ಲಿಲ್ಲ, ಇರಾನ್ಗೂ ಬೇಕಿರ್ಲಿಲ್ಲ. ಇಂಥದ್ದೊಂದು ಸನ್ನಿವೇಶದಲ್ಲಿ ನೀವು ಅವರು ಟ್ವೀಟ್ ಮಾಡಿದ್ದನ್ನ ಗಮನಿಸಿದ್ರೆ, ಫಸ್ಟ್ ಟ್ವೀಟ್ ಮಾಡಿದ್ರಲ್ಲಿ ಅವರು ಡ್ರಾಫ್ಟ್ ಟು ದಿ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಅಂತ ಇತ್ತು. ಅಂದ್ರೆ ಯಾರೋ ಹೇಳ್ಕೊಡ್ತಿದಾರೆ, ಇವ್ರು ಮಾಡ್ತಿದ್ದಾರೆ, ಅದನ್ನ ಅಮೆರಿಕ ಮಾಡಿಸ್ತಿದೆ ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಸೊ ಹಂಗಾಗಿ ಭಾರತಕ್ಕೆ ಇದರಿಂದ ಹಿನ್ನಡೆ ಏನೂ ಆಗಿಲ್ಲ. ಇನ್ನು ಅದರದ್ದು ಮುಂದಿನ ಗೊತ್ತಾಗತ್ತೆ. ಸದ್ಯಕ್ಕೆ ಏನು ಅಂತಂದ್ರೆ ಇಸ್ರೇಲ್, ಲೆಬನಾನ್ ಮಾತಾಡಕ್ ಒಪ್ಕೊಂಡಿದೆ, ಮಂಗಳವಾರ ಮಾತಾಡ್ತಿದೆ. ಅದು ಯಶಸ್ವಿ ಆದ್ರೆ ಬಹುಶಃ ಈ ಶಾಂತಿಯ ಇದು ದೀರ್ಘಕಾಲದಲ್ಲಿ ಉಳ್ಕೋಬಹುದು. ಎಸ್ ಕೇಶವ್ ಸರ್, ಹಾಗೆ ಸಂಪರ್ಕದ ಮಿನಿಮಮ್ ಇವಾಗ ಇದು ಎಷ್ಟು ದಿನ ಇದು ಸಂಧಾನದ ಯಶಸ್ವಿ ಆಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಿಂದ ಈ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಕ್ಕೆ ಅವ್ರಿಗೆ ಮಿನಿಮಮ್ 2 to 3 months ಬೇಕಾಗತ್ತೆ ಅನ್ಸುತ್ತೆ. ಯಾಕಂದ್ರೆ ಆಯಿಲ್ ಫಾರ್ಮ್ಸ್ ಮೇಲೆ ಬಾಂಬಿಂಗ್ ಆಗಿರೋದ್ರಿಂದ ಅವ್ರನ್ನ ರಿಪೇರ್ ಮಾಡಿ ಮತ್ತೆ ಅವು ಫುಲ್ ಫ್ಲೆಜ್ ಅಲ್ಲಿ ಆಯಿಲ್ ನ ಸಪ್ಲೈ ಯಾವಾಗ ಮಾಡುತ್ತೆ ಅನ್ನೋದ್ರ ಮೇಲೆ ಇದರ ಪೂರ್ಣ ಡಿಪೆಂಡ್ ಆಗುತ್ತೆ. ಅಲ್ಲಿವರೆಗೂ ಈ ಪ್ರಾಬ್ಲಮ್ಸ್ ಇದ್ದದ್ದೇ. ಆದ್ರೆ ಏನಂದ್ರೆ ಒಂದ್ ಸಮಾಧಾನಕರವಾದ ಅಂಶ ಅಂದ್ರೆ ಈಗ ಸದ್ಯಕ್ಕೆ ನಿಲ್ಲೋ ತರ ಲಕ್ಷಣ ಕಾಣಿಸ್ತಿದ್ಯಲ್ಲ, ಅದಕ್ಕಾಗಿ ಖುಷಿ ಪಡ್ಬೇಕು. ಆದ್ರೆ ಮಿನಿಮಮ್ ಒಂದು 2 to 3 months ಅಂತೂ ಇದು ನಮ್ಗೆ ಕಾಣುತ್ತೆ, ಇದರದ್ದು ಹೊಡೆತ ಕಾಣುತ್ತೆ. ಯಾವಾಗ ಈ ಪೆಟ್ರೋಲ್ ರಿಫೈನರೀಸ್ ಎಲ್ಲ, ಆಯಿಲ್ ರಿಫೈನರೀಸ್ ಎಲ್ಲ ರಿಪೇರಿ ಆಗಿ ಮತ್ತೆ ಮೊದಲಿನ ಪೊಟೆನ್ಶಿಯಲ್ ಗೆ ವರ್ಕ್ ಮಾಡಕ್ಕೆ ಶುರು ಮಾಡುತ್ತೆ, ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಏನು ನಾವು ಗಮನಿಸ್ತಾ ಇದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ, ಅದು ಎಲ್ಲ ರಾಷ್ಟ್ರಗಳು ಒಗ್ಗೂಡಿದೆ ಈ ವಿಚಾರದಲ್ಲಿ. ಅವರೆಲ್ಲರೂ ಈಗ ಹೊರ್ಮೋಸ್ ನ ಜಲಸಂಧಿಯನ್ನ ನಾವು ಫ್ರೀ ಆಗಿ ಮತ್ತೆ ಪ್ಯಾಸೇಜ್ ಕೊಡಿಸ್ಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ಈಗ ಯುದ್ಧ ಬೇಡ ಅನ್ನೋದಕ್ಕೆ ಭಾರತ ಏನು ತನ್ನ ನಿಲುವನ್ನ ತಗೊಂಡಿತ್ತು, ಅದಕ್ಕೆ ಬಹುತೇಕ ಯುರೋಪಿಯನ್ ರಾಷ್ಟ್ರಗಳು
ಮತ್ತು ವಿಶ್ವದ ಅನೇಕ ರಾಷ್ಟ್ರಗಳು ಕೂಡ ಎಲ್ಲ ಸೇರ್ಕೊಂಡು ಇದು ಪ್ರೆಷರ್ ಮಾಡ್ತಾ ಇತ್ತು. ಬ್ಯಾಕ್ ಎಂಡ್ ಅಲ್ಲಿ ಅನೇಕ ರಾಷ್ಟ್ರಗಳು, ಅಮೆರಿಕ ಕೂಡ ಹೇಳ್ತಾ ಇತ್ತು, ಇರಾನ್ಗೂ ಹೇಳ್ತಾ ಇತ್ತು, ಇಸ್ರೇಲ್ಗೂ ಹೇಳ್ತಾ ಇತ್ತು. ಅದೆಲ್ಲದರ ಪರಿಣಾಮ ಇವತ್ತು ಏನೋ ಒಂದು ಶಾಂತಿ ಸಂಧಾನಕ್ಕೆ ಒಂದು ಸೀಸ್ ಫೈರ್ ಮಾಡಿ ಅವ್ರ ಮಾತುಕತೆ ಮಾಡ್ತಾ ಇರೋದನ್ನ ನಾವು ನೋಡಿದ್ವಿ. ಇದು ಯಶಸ್ವಿ ಆಗ್ಲಿ ಅಂತ ಎಲ್ಲರದ್ದು ಹಾರೈಕೆ ಕೂಡ. ಅದನ್ನ ನಮ್ಗೆ ಇಷ್ಟ ಇಲ್ಲದೆ ಇರೋ ರಾಷ್ಟ್ರ ಮಾಡ್ತಾ ಇದ್ರೆ ಅದನ್ನ ತುಂಬಾ ತಲೆ ಕೆಡಿಸ್ಕೊಳ್ಳೋದ್ ಬೇಕಿಲ್ಲ ಅದಕ್ಕೆ ನಾವು. ಯಾಕೆಂತಂದ್ರೆ ಅವ್ರದ್ದು ಸಕ್ಸಸ್ ಎಷ್ಟಾಗತ್ತೆ ಅನ್ನೋದಕ್ಕಿಂತನೂ ಇದು ವಿಶ್ವಕ್ಕೆ ಒಳ್ಳೇದಾಗೋದಾದ್ರೆ ಮಾಡ್ಲಿ ಅವರು. ಆದ್ರೆ ಅವರು ಯಾಕೆ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ, ಜಗಜ್ಜಾಹೀರಾಗಿದೆ. ಅಮೆರಿಕಾಗೆ ಒಬ್ರು ಪಪೆಟ್ ನೇಷನ್ ಬೇಕಿತ್ತು, ಅದು ಪಾಕಿಸ್ತಾನ ಕಂಡ್ಕೊಂಡು. ಸೊ ಇರಾನ್ಗೂ ಮತ್ತೆ ಇಂಡಿಯಾ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ ಇಂಡಿಯಾ ಕೌಂಟರ್ ಟ್ಯಾರಿಫ್ ಹಾಕಿತ್ತು. ಇಂಡಿಯಾ ಇವ್ರು ಹೇಳ್ದಂಗೆಲ್ಲ ಕೇಳಲ್ಲ ಯಾವಾಗ್ಲೂ. ಇಂಡಿಯಾ ಕೌಂಟರ್ ಟ್ಯಾರಿಫ್ ಹಾಕತ್ತೆ, ಅವ್ರೇನೋ ಟ್ಯಾರಿಫ್ ಹಾಕಿದ್ರೆ ಕೌಂಟರ್ ಟ್ಯಾರಿಫ್ ಹಾಕೋ ಲೆವೆಲ್ಗೆ ನಾವು ಬೆಳೆದಿದೀವಿ ಅನ್ನೋದು ಗೊತ್ತಾಗ. ನಾವು ಹಾಕ್ಲಿಲ್ಲ ಆಕ್ಚುಲಿ, ಆದ್ರೆ ಕೌಂಟರ್ ಟ್ಯಾರಿಫ್ ಹಾಕ್ತಾರೆ ಅನ್ನೋ ಲೆವೆಲ್ಗೆ ನಾವು ಇದ್ವಿ ಅವ್ರಿಗೆ. ಹಂಗಾಗಿ ಮತ್ತೆ ನಾವು ಅವರು ಯಾವಾಗ ನಮ್ ಜೊತೆ ಇದು ಮಾಡ್ತೀವಿ ನಿಮ್ಮೆಲ್ಲ ಟ್ಯಾರಿಫ್ ಹಾಕಿ ನಾವು ಭಾರತ ಸುಮ್ನೆ ಕೂಲ್ ಆಗಿದ್ದು, ನಾವು ಯುರೋಪ್ 27 ಜೊತೆಗೆ ನಾವು ಇದ್ ಮಾಡ್ಕೊಂಡ್ವಿ, ಮಾತುಕತೆ ಮಾಡ್ಕೊಂಡ್ವಿ, ವ್ಯಾಪಾರದ ಮಾತುಕತೆ ಮಾಡ್ಕೊಂಡ್ವಿ. ಕೊನೆಗೆ ಅವರೇ ಬಂದ್ರು, ಆಮೇಲೆ ಅಲ್ಲಿ ಅವ್ರ ಜೊತೆಗೂ ವ್ಯಾಪಾರದ ಡೀಲ್ ಆಯ್ತು. ಸೊ ಇವೆಲ್ಲವೂ ಮನಸ್ಸಲ್ಲಿ ಇದ್ದೇ ಇರುತ್ತೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ. ಸೊ ಹಂಗಾಗಿ ಅವರು ಭಾರತವನ್ನ ಈ ವಿಚಾರಕ್ಕೆ ನಂಬಲಿಲ್ಲ, ಆಶ್ರಯಿಸ್ಲಿಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಈಗ ನಾವು ಏನಾದ್ರು ಅಲ್ಲಿ ಸ್ವಲ್ಪ ತೊಂದರೆ ಆದ, ಈಗ ಇಸ್ರೇಲ್ ನೋಡಿ, ಪಾಕಿಸ್ತಾನ ಮಾಡಿರೋ ಟ್ವೀಟ್ಗೆ ಮತ್ತೆ ಇಸ್ರೇಲ್ ಮೇಲೆ ಖಂಡಿತ ಪಾಕಿಸ್ತಾನ ಮೇಲೆ ಅವ್ರಿಗೆ ಸಿಟ್ಟು ಬಂದಿರುತ್ತೆ. ಈಗ ಅದನ್ನ ಬ್ಯಾಕ್ ಎಂಡ್ ಅಲ್ಲಿ ಬಹುಶಃ ಭಾರತನೇ ಅವ್ರಿಗೆ ಮಾತುಕತೆ ಕರ್ಕೊಂಡ್ ಬರ್ಬೇಕಾ ಸ್ಥಿತಿನೂ ಇರಬಹುದೇನೋ, ಇಂಥದ್ದೊಂದು ಸ್ಥಿತಿ ಇದೆ. ಮತ್ತೆ ನೀವು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ನೋಡಿದ್ರೆ, ಈವನ್ ಇರಾನ್ ಅಲ್ಲಿ ತುಂಬಾ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಅಲ್ಲಿ ಕೂಡ ಜನರಿಗೆ ತುಂಬಾ ಪ್ರಾಬ್ಲಮ್ ಇದೆ, ಅವ್ರಿಗೆ ಆಹಾರ ಧಾನ್ಯಗಳ ಕೊರತೆ ಆಗಿದೆ, ಅಲ್ಲಿ ವೆಜಿಟೇಬಲ್ಸ್ ಸಿಗ್ತಾ ಇಲ್ಲ. ಏನಂದ್ರೆ ಈಗ ಒಂದು ಎಮೋಷನಲ್ ಹೈಪ್ ಇತ್ತು, ಅವರ ಸರ್ವೋಚ್ಚ ನಾಯಕನನ್ನ ಕೊಂದಿದ್ದರಿಂದ ಅವರು ಇಲ್ಲ ನಾವು ಇದನ್ನ ಸೇರ್ ತೀರ್ಸ್ಕೊತೀವಿ ಅಂತ ಹೇಳ್ತಾ ಇದ್ರೇನು ಅಲ್ಲಿ ಜನಸಾಮಾನ್ಯರ ಬಗ್ಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಹಾಗೇನೆ ಅಮೆರಿಕದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಹೆಚ್ಚಾಗಿತ್ತು. ಅದಕ್ಕೆ ಇವನ್ ಜನ ರೋಡ್ಗೆ ಬಂದ್ರು ಅಲ್ಲಿ ಪ್ರತಿಭಟಿಸಿದ್ದನ್ನ ನೋಡಿದೀವಿ ನಾವು. ಅಲ್ಲಿ ಕೂಡ ಪೆಟ್ರೋಲ್ ಬೆಲೆ ನೋಡಿ, ಅಲ್ಲಿ ಆಕ್ಚುಲಿ US ಅಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯತೆ ಜಾಸ್ತಿ ಇದೆ, ಆಯಿಲ್ ಲಭ್ಯತೆ ಜಾಸ್ತಿ ಇದೆ. ಆದ್ರೆ ಆದ್ರೆ US ಕೂಡ 24% ಜಾಸ್ತಿ ಮಾಡ್ತು. ಚೈನಾ ನಾವ್ ಹೇಳ್ತೀವಿ ಇಲ್ಲ, ಚೈನಾ ಹತ್ರ ತುಂಬಾ ಹೆಚ್ಚು ರಿಸರ್ವ್ಸ್ ಇಟ್ಕೊಂಡಿದ್ರು ಅಂತ, ಅವ್ರು ಕೂಡ 10% ಆಯಿಲ್ ಬೆಲೆನ ಪೆಟ್ರೋಲ್ ಬೆಲೆಯನ್ನ ಹೆಚ್ಚು ಮಾಡಿದ್ರು. ಈಜಿಪ್ಟ್ 14% ಹೆಚ್ಚು ಮಾಡಿದ್ರು, ಸ್ಪೈನ್ ಅವರು 19% ಹೆಚ್ಚು ಮಾಡಿದ್ರು, ಅಮೆರಿಕ 24% ಹೆಚ್ಚು ಮಾಡಿದ್ರು, ಆಸ್ಟ್ರೇಲಿಯಾದವ್ರು 32% ಹೆಚ್ಚು ಮಾಡಿದ್ರು. ಈವನ್ ಕತಾರ್ ಅಂತ ರಾಷ್ಟ್ರಗಳಲ್ಲಿ 3% ಜಾಸ್ತಿ ಆಗಿತ್ತು. ಆದ್ರೆ ಭಾರತ ನೋಡಿ, ಭಾರತದಲ್ಲಿ ಇದು ಹೆಚ್ಚಾಗ್ಲಿಲ್ಲ. ಯಾಕಂದ್ರೆ ಭಾರತ ಸರ್ಕಾರ ಕೈಗೊಂಡಂತ ದೃಢ ನಿಲುವಿನಿಂದ ಅವರು ಇದನ್ನ ಹೊರೆಯನ್ನ ಹೊತ್ತರಾಗ್ಲಿ ಭಾರತದ ಜನರ ನಾಗರಿಕರ ಮೇಲೆ ಇದನ್ನ ವರ್ಗಾಯಿಸ್ಲಿಲ್ಲ. ಸೊ ಹಂಗಾಗಿ ನಮ್ಗೆ ಅದ್ರದ್ದು ಇದು ತುಂಬಾ ತೊಂದರೆಗೊಳಗಾಗ್ಲಿಲ್ಲ. ಅಂದ್ರೆ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು, ಅದರಲ್ಲೂ ಫುಡ್ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಅದನ್ನ ಕೇಂದ್ರ ಸರ್ಕಾರ ಈ ಟೈಮ್ ಅಲ್ಲಿ ನಿಲ್ಸಿದ್ರಿಂದ ಅದು ಒಳ್ಳೇದಾಯ್ತು. ಒಂದ್ ವೇಳೆ ಅದ್ರ ಪೂರ್ಣವಾಗಿ ವರ್ಗಾಯಿಸಿದ್ರೆ ನಿಮ್ ಪ್ರಕಾರ 16 ರಿಂದ 18 ರೂಪಾಯಿ ಇವತ್ತು ಮಾರುಕಟ್ಟೆ ಬೆಲೆಗೆ ನಮ್ಮಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಹೆಚ್ಚಾಗಿರ್ತಾ ಇತ್ತು. ಸೊ ಹಂಗಾಗಿ ಅದಕ್ಕೆ ನಾವು ಸರ್ಕಾರದ ನೀತಿಯನ್ನ ಸ್ವಾಗತಿಸಬೇಕು ಈ ಇದ್ರಲ್ಲಿ ವಿಚಾರದಲ್ಲಿ. ಮತ್ತೆ ಈಗ LPG ಇಂದ ನೀವು ನೋಡಿದ್ರೆ ಇನ್ನು ಸಹ ಅದನ್ನು ಸಹ ಎಲ್ಲ ದೇಶಗಳಲ್ಲಿ ಬಹುತೇಕ, ಈಗ ಗ್ರೀಸ್ ಅಂತ ರಾಷ್ಟ್ರಗಳಲ್ಲಿ 223% ಜಾಸ್ತಿ ಮಾಡಿದ್ರು, ಇಸ್ರೇಲ್ ಅಲ್ಲಿ 202% ಹೆಚ್ಚಳ ಆಗಿತ್ತು, UK ಅಲ್ಲಿ 192% ಹೆಚ್ಚಳ ಆಗಿತ್ತು. ಸೊ ಅಂದ್ರೆ ಭಾರತ ಈ ವಿಚಾರದಲ್ಲಿ ನೋಡಿದ್ರೆ ಬರೀ 60 ರೂಪಾಯಿ ಹೆಚ್ಚು ಮಾಡಿದ್ದನ್ನ ನಾವು ನೋಡಿದೀವಿ. ಸೊ ಹಿಂಗಾಗಿ ಒಂದು ಪ್ಲಾನ್ಡ್ ಮಾಡಿದ್ರಿಂದ ಸರ್ಕಾರ ದೃಢ ನಿರ್ಧಾರ ಕೈಗೊಂಡು ಮತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಇದನ್ನ ತರಿಸ್ಕೊಳ್ತಾ ಇತ್ತು. ಈಗ ರಷ್ಯಾದಿಂದ ಆಯಿಲ್ ತಗೊಳ್ತಾ ಇದ್ವಿ ನಾವು, LPG ತಗೊಳ್ತಾ ಇದ್ವಿ. ಸೊ ಹಿಂಗಾಗಿ ನಮ್ಗೆ ತುಂಬಾ ಮೇಜರ್ ಕ್ರೈಸಿಸ್ ಕಾಣ್ಲಿಲ್ಲ. ಆದ್ರೆ ಖಂಡಿತವಾಗಿಯೂ ಇದು ಗ್ರೌಂಡ್ ಲೆವೆಲ್ಗೆ ಇದಾಗಿ ಪರ್ಕ್ಯುಲೇಟ್ ಆಗಿ ಸ್ವಲ್ಪ ಸಮಸ್ಯೆ ಉಂಟಾಗಿದ್ದು ಇತ್ತೀಚ. ಈಗ ನೋಡಿ, ವೆಸ್ಟ್ ಏಷ್ಯಾದಿಂದ ನಮ್ಗೆ ಆಯಿಲ್ ತರಿಸ್ಕೊಂಡ್ರೆ ನಮ್ಗೆ 7 ರಿಂದ 8 ದಿನ ಬೇಕಾಗುತ್ತೆ. ಸೊ ಚೀಪ್ ಆಗೂ ಇತ್ತು, ಹತ್ರ ಇತ್ತು, ಹಂಗಾಗಿ ನಾವು ಅವ್ರ ಮೇಲೆ ಹೆಚ್ಚು ಆಶ್ರಯಿಸಿದ್ವಿ. ಈಗ ಅಮೆರಿಕ ಇಂದ ನಾವು ತರಿಸ್ಕೊಟ್ಟಿದ್ರೆ 45 ದಿನ ಬೇಕು. ಇನ್ನು ರಷ್ಯಾ ಇಂದ ಅಥವಾ ಜಪಾನ್ ಇಂದ ಏನೇ ತರಿಸ್ಕೊಂಡ್ರೇನು 35 ರಿಂದ 40 ದಿನ ಬೇಕು. ಸೊ ಹಂಗಾಗಿ ಹತ್ರ ಇದ್ದಿದ್ರಿಂದ ಅದಕ್ಕೆ ಡಿಪೆಂಡೆನ್ಸಿ ಜಾಸ್ತಿ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಬಹುಶಃ ನಮ್ಗೆ ಡೈವರ್ಸಿಫೈ ಇಮಿಡಿಯೇಟ್ ಆಗಿ ಸರ್ಕಾರ ಮಾಡ್ಬೋದು. ಮುಂಚೆನೆ ರಷ್ಯಾ ಹತ್ರ ಇತ್ತು, ನಮ್ದು ಲಾಸ್ಟ್ ಇಯರ್ 22% ನಾವು ಅವ್ರ ಹತ್ರ ಆಯಿಲ್ ತಗೊಂಡಿದ್ವಿ. ನಮ್ಮ ಭಾರತದ ಟೋಟಲ್ ಅಗತ್ಯತೆ 22% ನ. ಸೊ ಅದರಿಂದ ನಾವು ಅವ್ರ ಹತ್ರ ಇವಾಗ ಹೆಚ್ಚು ತಗೊಳಕ್ ಸಾಧ್ಯ ಆಯ್ತು. ಸೊ ಎಸ್ ಕೇಶವ್ ಸರ್, ಹಾಗೆ ಸಂಪರ್ಕದಲ್ಲಿ ಸರ್, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಇದು ಭಾರತಕ್ಕೂ ಸೇರಿದಂತೆ ವಿಶ್ವಕ್ಕೂ ಈ ಸಮಸ್ಯೆ ಖಂಡಿತ ಇದೆ. ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಈಗಾಗ್ಲೇ AI ಬಂದ ಮೇಲೆ ಹೊಸ ಅವಕಾಶಗಳನ್ನು ಕೊಟ್ಟಿದೆ, ಅದರ ಜೊತೆಗೆ ಸಮಸ್ಯೆಯೂ ದೊಡ್ಡದಾಗಿ ಇದೆ. ಯಾರು ಅದನ್ನ ಉಪಯೋಗಿಸ್ಕೊಳ್ಳಿಕ್ ಆಗೋದಿಲ್ಲ.
ಹೌದು. ಅವ್ರನ್ನ ಅದು ತೆಗೆದುಹಾಕುತ್ತೆ. ಇದು ಹೆಂಗಿದ್ರೆ ಮಾರುಕಟ್ಟೆ ಏನು ಅಂತಂದ್ರೆ, ಈಗ ಯಾವ್ದು ಕೆಲಸವನ್ನ AI ಬಳಸ್ಕೊಂಡು 100 ಜನದ ಕೆಲಸನ ಅದು ಮಾಡಕ್ ಸಾಧ್ಯ ಆದ್ರೆ ಅವ್ರು 100 ಜನ ತೆಗೆದಾಕ್ತಾರೆ. ಈಗ ಇತ್ತೀಚೆಗೆ ಒಂದು ಕಂಪನಿ ನಾವು ನೋಡಿದೀವಿ 10,000 ಜನನ ಭಾರತದಲ್ಲಿ ತೆಗೆದಾಕಿದ್ರು ಕೆಲಸ. ಸೊ ಇದು ಯಾಕೆ ಈ ತರ ಆಗತ್ತೆ ಅಂದ್ರೆ, AI ಈಗ ನಿಮ್ಗೆ ಅನೇಕ ಕೆಲಸಗಳನ್ನ ಏಕಕಾಲದಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಡುತ್ತೆ. ಹಂಗಾಗಿ ಯಾವುದೇ ಒಂದು ಕ್ಯಾಪಿಟಲಿಸ್ಟ್ ಮೈಂಡ್ ಏನ್ ಯೋಚನೆ ಮಾಡುತ್ತೆ, ಬಂಡವಾಳಶಾಹಿ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ನನ್ಗೆ ಇದು ಚೀಪ್ ಆಗಿ ಅಲ್ಲ ಆಗೋದ್ರಿಂದ, AI ಬಳಸಿ ಆಗೋದ್ರಿಂದ ಇಷ್ಟು ಕೆಲಸಗಳ ಅಗತ್ಯ ಇಲ್ಲ, ನನ್ಗೆ ಇಷ್ಟು ಜನ ಕೆಲಸ ನಾನು ಕೊಡ್ಬೇಕಾಗಿಲ್ಲ, ಲಾಭ ಜಾಸ್ತಿ ಬರುತ್ತೆ ಅಂತ ಅವ್ರು ನ್ಯಾಚುರಲಿ ತೆಗೆದಾಕ್ತಾರೆ. ಆದ್ರೆ ಈಗ ಭಾರತ ಸರ್ಕಾರ ಕೂಡ ಈಗ AI ನ ಮತ್ತೆ ರಾಜ್ಯ ಸರ್ಕಾರವನ್ನು ಸೇರ್ಕೊಂಡಂತೆ AI ಇವನ್ ನಮ್ಗೆ 8ನೇ ಕ್ಲಾಸಿನ ಇದರಲ್ಲಿ ಪಠ್ಯದಲ್ಲೇ ಸೇರಿಸಿ ಅದನ್ನ ಇಂಬೈಟ್ ಮಾಡ್ತಾರೆ. ಹೊಸ ಅವಕಾಶ ಈಗೇನಾದ್ರೂ ಮತ್ತೆ ಶಾಂತಿ ಸಭೆ ವಿಫಲ ಆಗಿ ಸೀಸ್ ಫೈರ್ ಇಲ್ಲ, ನಾವು ಮತ್ತೆ ಯುದ್ಧ ಮಾಡ್ತೀವಿ ಅಂದ್ರೆ ಅದನ್ನ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ಗಳ ಮೂಲಕ ಹೇಳ್ತಾ ಇದಾರೆ. ನೀವೇನಾದ್ರೂ ಇದನ್ನ ನಾವು ಹೇಳಿದ್ದನ್ನ ಮಾಡದೇ ಇದ್ರೆ, ಶಾಂತಿ ಸಭೆ ಯಶಸ್ವಿ ಆಗದೆ ಇದ್ರೆ ನಿಮ್ಮ ಮೇಲೆ ನಾವು ಡೆಡ್ಲಿ ಅಟ್ಯಾಕ್ ಮಾಡ್ತೀವಿ ಅನ್ನೋದನ್ನ ಪದೇ ಪದೇ ಅವ್ರು ಹೇಳ್ತಾನೆ ಇದಾರೆ. ಸೊ ಇಂಥದೊಂದು ಏನಾದ್ರೂ ಸ್ಥಿತಿ ನಿರ್ಮಾಣ ಆಗದೇ ಇರ್ಲಿ, ಒಂದ್ ವೇಳೆ ಆದ್ರೆ ಇದು ಕೇವಲ ಜನರ ಜೀವನ ಜೊತೆ ಆಟ ಆಡ್ದಂಗಾಗುತ್ತೆ, ಅವರ ಜೀವದ ಜೊತೆ ಅಲ್ಲದೆ ಅವರ ಜೀವನದ ಜೊತೆಯೂ ಆಟ ಆಡ್ದಂಗ ಆಗುತ್ತೆ. ಈಗ ನೋಡಿ, ಲೈವ್ಸ್ ಎಷ್ಟು ಇಂಪಾರ್ಟೆಂಟ್, ಲೈವ್ಲಿಹುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆ ಜೀವನ ಇಂಪಾರ್ಟೆಂಟ್, ಜೀವನನೂ ಇಂಪಾರ್ಟೆಂಟ್, ಜೀವ ಮತ್ತೆ ಜೀವನ ನಡಿಬೇಕಾಗತ್ತೆ. ಆದ್ರೆ ಇಲ್ಲಿ ಏನಾಗತ್ತೆ, ಯುದ್ಧ ಮುಂದುವರೆದ್ರೆ ಖಂಡಿತವಾಗಿಯೂ ಎಲ್ಲ ಇವಾಗ ಭಾರತ ಸರ್ಕಾರ ಕೂಡ ಜನರ ಮೇಲೆ ಪಾಸ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಎಷ್ಟು ದಿನ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಸ್ಟೇಬಲ್ ಆಗಿ ಇಟ್ಕೊಳಕ್ ಸಾಧ್ಯ ಆಗುತ್ತೆ. ಅವಾಗ ಅವ್ರನ್ನು ವರ್ಗಾಯಿಸ್ತಾರೆ. ಅದರಿಂದ ನ್ಯಾಚುರಲಿ ಈಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈಗಾಗಲೇ ಓವರ್ ಆಲ್ ಇನ್ಫ್ಲೇಷನ್ ಭಾರತದಲ್ಲಿ 1% ಹೆಚ್ಚಾಗಿದೆ ಅಂತ ಈಗಾಗಲೇ ವರದಿಗಳು ಹೇಳ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಒಂದ್ ವೇಳೆ ಯುದ್ಧ ಮತ್ತೆ ಕಂಟಿನ್ಯೂ ಆದ್ರೆ. ವಿಶ್ವದಲ್ಲಿ ಕೂಡ ಇದು ಹೆಚ್ಚಾಗುತ್ತೆ. ಇದು ಬರೀ ಭಾರತದ ಸಮಸ್ಯೆ ಅಲ್ಲ, ವಿಶ್ವದಕ್ಕೆ ಸಮಸ್ಯೆ ಆಗುತ್ತೆ. ಈವನ್ ಯುರೋಪ್ ಆಗ್ಲಿ ಅಮೆರಿಕಾಗಾಗ್ಲಿ ಅವ್ರಿಗೂ ಸಮಸ್ಯೆ ಆಗುತ್ತೆ. ಈಗಾಗಲೇ ಇಸ್ರೇಲ್ ಕೂಡ ದೊಡ್ಡ ಹೊಡೆತ ತಿಂದಿದೆ ಇದರಿಂದ. ಅಲ್ಲಿ ಕೂಡ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಅಮೆರಿಕದಲ್ಲೂ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಈವನ್ ನಾವು ಟ್ರಂಪ್ ಅವ್ರದ್ದು ಏನು ರೇಟಿಂಗ್ಸ್ ಇರುತ್ತೆ, ಪಾಪ್ಯುಲಾರಿಟಿ ರೇಟಿಂಗ್ಸ್, ಇವಾಗ ಲೋಯೆಸ್ಟ್ ಲೆವೆಲ್ಗೆ ಅದೇ ಕಾರಣಕ್ಕಾಗಿ ಬಿದ್ದಿರೋದು. ಯಾವಾಗ ಜನ ತಮ್ಮ ಬೇಸಿಕ್ ಜೀವನ ನಡೆಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಂದಾಗ ಸಹಜವಾಗಿ ಪ್ರತಿಭಟಿಸ್ತಾರೆ. ಸೊ ಇವೆಲ್ಲವೂ ಮತ್ತೆ ಅದು ಉದ್ಯೋಗದ ಮೇಲೆ ಬೀಳುತ್ತೆ. ಈಗಾಗಲೇ ನಾವು ಅನೇಕ ಕೆಲವು ಕೇಸಸ್ ಅಲ್ಲಿ ನೋಡಿದೀವಿ, ಜನ ನಾವು ಮೈಗ್ರೇಟ್ ವಾಪಸ್ ನಮ್ಮೂರ್ಗೆ ಹೋಗೋಣ, ಇಲ್ಲಿ ನಮ್ಗೆ ಸಿಲಿಂಡರ್ ಸಿಗದೆ ಇದ್ರೆ ಅನ್ನುವಂತ ಕೆಲವು 1-2 ಕೇಸ್ ತುಂಬಾ ಅಲ್ಲದೆ ಇದ್ರು ಅಲ್ಲಲ್ಲಿ ಕಾಣಿಸ್ತಾ ಇದೆ ಈ ತರದ್ದು ಸನ್ನಿವೇಶಗಳು. ಸೊ ಈ ತರದ್ದು ಲಾರ್ಜ್ ಸ್ಕೇಲ್ ಆದ್ರೆ ಅವಾಗ ಖಂಡಿತವಾಗಿ ವಿಶ್ವಕ್ಕೆ ಇದಾಗುತ್ತೆ. ಅಟ್ಲೀಸ್ಟ್ ಭಾರತ ಬೆಟರ್ ಇದೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ, ಬೇರೆ ಬೇರೆ ದೇಶಗಳಿಗೆ ಅನ್ವಯಿಸುತ್ತೆ ಅಂತ ಸಂದರ್ಭದಲ್ಲಿ. ಆಮೇಲೆ ಅಲ್ಲಿನ ರಾಷ್ಟ್ರಗಳಿಗೂ ತೊಂದರೆ ಆಗುತ್ತೆ. ಇರಾನಿನ ಜನರ ಕಥೆ ಏನು, ಇರಾನ್ ಈಗಾಗಲೇ 40% ಬೇಸಿಕ್ ಕಮ್ಯುನಿಟೀಸ್ ನ ಕೊಡಕ್ ಆಗ್ತಾ ಇಲ್ಲ ಜನರಿಗೆ. ಅವ್ರಿಗೆ ಇದು ಯಾಕಂದ್ರೆ ಅಕ್ಕಿ ಆಗ್ಲಿ ತರಕಾರಿ ಆಗ್ಲಿ ಹೆಚ್ಚೆಲ್ಲ ತಗೊಳ್ತಾ ಇದ್ದು ನಮ್ ದೇಶದಿಂದ. ಸೊ ಅವೆಲ್ಲವೂ ಇವಾಗ ನಮ್ಗೆ ರಫ್ತು ನಾವು ಮಾಡಕ್ ಆಗ್ತಿಲ್ಲ, ಅವ್ರನ್ನ ಸ್ವೀಕರಿಸಕ್ಕೂ ಆಗ್ತಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೂ ತೊಂದರೆ ಆಗತ್ತೆ. ಸೊ ಹಂಗಾಗಿ ವಿಶ್ವದ ಎಲ್ಲ ನಾಗರಿಕರಿಗೂ ಈ ಯುದ್ಧ ಒಂದ್ ವೇಳೆ ನಿಲ್ದೇ ಇದ್ರೆ, ಈ ಶಾಂತಿ ಸಂಧಾನ ಇದಾಗದಿದ್ರೆ, ಯಶಸ್ವಿ ಆಗದೆ ಇದ್ರೆ ತುಂಬಾ ತೊಂದರೆಗೆ ಒಳಗಾಗತ್ತೆ. ನನ್ನ ಪ್ರಕಾರ ಇದು ಮೋಸ್ಟ್ಲಿ ಯಶಸ್ವಿ ಆಗತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಎಲ್ರಿಗೂ ಅನಿವಾರ್ಯ ಇದೆ. ಇವನ್ ಅಮೆರಿಕಾಗೂ ಫೇಸ್ ಸೇವಿಂಗ್ ಬೇಕು, ಅವ್ರಿಗಾಗಲೇ ನಾವು ಯುದ್ಧ ಗೆದ್ಬಿಟ್ಟಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಒಂದ್ ಕಡೆ ಜಗತ್ತಿಗೆ ಗೊತ್ತಿದೆ ಇರಾನ್ ಮೇಲ್ಗೈ ಸಾಧಿಸಿರೋದನ್ನ ಎಲ್ಲರೂ ನೋಡ್ತಿದ್ದಾರೆ. ಅಟ್ಲೀಸ್ಟ್ ಮೊದ್ಲು ಹೊರ್ಮುಜ್ ಜಲಸಂಧಿ ಫ್ರೀ ಆಗಿತ್ತು. ಈಗ ಅವ್ರು ಹೇಳ್ತಾರೆ ನಾವ್ ಇದ್ರ ಮೇಲೆ ಕೂಡ $2 ಮಿಲಿಯನ್ ಹಾಕ್ತೀವಿ ಇದ್ರ ಮೇಲೆ ಅಂತ ಮಾತಾಡ್ತಿದ್ದಾರೆ. ಸೊ ಅಂದ್ರೆ ನಿಮ್ಗೆ ಅರ್ಥ ಆಗೋದೇನು ಅಂತಂದ್ರೆ, ಈ ಶಾಂತಿ ಸಭೆಯನ್ನ ಮೊದಲು ಸೀಸ್ ಫೈರ್ ನ ಘೋಷಿಸಿದ್ದು ಅಮೆರಿಕ ಕೇಳ್ಕೊತಾ ಇತ್ತು. ಆ ಲೆವೆಲ್ಗೆ ಇದು ರೀಚ್ ಆಯ್ತು. ಬಟ್ ಥ್ರೆಟನ್ ಮಾಡಿ ಇವತ್ತು ನಿಮ್ಮನ್ನ ಸಿವಿಲೈಸೇಷನ್ ಡೆಸ್ಟ್ರಾಯ್ ಮಾಡ್ಬಿಡ್ತೀವಿ ಅಂತ ಹೇಳಿ ಫೈನಲಿ ಅವರನ್ನ ಸೀಸ್ ಫೈರ್ ಗೆ ಒಪ್ಸಿದ್ದಾರೆ. ಇವನ್ ಚೈನಾ ಕೂಡ ಇಸ್ರೇಲ್ಗೆ ಬುದ್ಧಿವಾದ ಹೇಳಿ ಅದನ್ನ ಮಾಡಿದೆ ಅಂತ. ಭಾರತ ಕೂಡ ಬ್ಯಾಕ್ ಎಂಡ್ ಅಲ್ಲಿ ಮಾಡಿರ್ಬೋದು. ಸೊ ಇಂಥದೆಲ್ಲವೂ ಕಾರಣಕ್ಕಾಗಿ ಈಗ ಸೀಸ್ ಫೈರ್ ಆಗಿದೆ. ಅದು ಯಶಸ್ವಿ ಆಗ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ವಿಶ್ವದ ಎಲ್ಲ ರಾಷ್ಟ್ರಗಳು ಮಾಡ್ಬೇಕು. ಸೊ ಎದುರಿಗೆ ಕಾಣುವಂತದ್ದು ಪಾಕಿಸ್ತಾನದಲ್ಲಿ ನಡೀತಿದೆ. ಆದ್ರೆ ಎಲ್ಲ ರಾಷ್ಟ್ರಗಳು ಇದು ಒಗ್ಗೂಡಿ ಭಾರತ, ರಷ್ಯಾ ಮತ್ತೆ ಚೈನಾದು ಮೇಜರ್ ರೋಲ್ ಆದ್ರೆ ಮಾತ್ರ ಇದು ಯಶಸ್ವಿ ಆಗತ್ತೆ. ಅದು ಆಗ್ಲಿ ಅನ್ನುವಂಥದ್ದು ಈ ಸರ್ಕಾರ ಕೂಡ ಪ್ರಯತ್ನ ಪಡ್ತಿದೆ. ಅದಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಡಾಲರ್ ಏನಾಗಿದೆ ಅಂದ್ರೆ ಮೇನ್ ಇಷ್ಟು ದಿನಾನು ಅದನ್ನು ಯೂನಿವರ್ಸಲ್ ಆಗಿ ಒಪ್ಕೊಂಡಿದ್ದಂತ ಕರೆನ್ಸಿ. ಇತ್ತೀಚೆಗೆನೆ ಬೇರೆ ಬೇರೆ ರಾಷ್ಟ್ರಗಳು ಇಲ್ಲ ನಾವು ನಮ್ಮ ದೇಶಗಳ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋಣ ಅಂತ ಶುರು ಮಾಡಿತ್ತು ಒಂದು ಯೋಚನೆ. ಆದ್ರೆ ಯುದ್ಧದ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ಯಾವ್ಯಾವ ಇನ್ಕ್ಲೂಡಿಂಗ್ ಭಾರತದಿಂದ ಹೊರಗಡೆ ಹೋಗ್ತಾರೆ.
ಅಂದ್ರೆ ಮೇಜರ್ ಚಂಕ್ ಆಫ್ ರಿಸೋರ್ಸಸ್ ನ ವಾಪಸ್ ತಗೊಂಡು ಹೋಗುವಾಗ ಅವ್ರು ಅದನ್ನ ಡಾಲರ್ ಕನ್ವರ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಸೊ ಡಾಲರ್ ಕನ್ವರ್ಟ್ ಮಾಡುವಾಗ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ರೂಪಾಯಿಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ರೂಪಾಯಿಗೆ ವ್ಯಾಲ್ಯೂ ಕಡಿಮೆ ಆಗೋದ್ರಿಂದ ಡಾಲರ್ ಗೈನ್ ಆಗೋದ್ರಿಂದ ನಮ್ಗೆ ಹೆಚ್ಚಿನ ಹೊರೆ ಬೀಳ್ತಾ ಆಗುತ್ತೆ. ಅವಾಗ ನಮಗ್ ಕಾಣಿಸ್ತಾ ಇರುತ್ತೆ ಏನಪ್ಪ, ಅಮೆರಿಕ ಯುದ್ಧ ಮಾಡ್ತಾ ಇದೆ ಆದ್ರೆ ಅವ್ರ ಕರೆನ್ಸಿನೇ ಗೈನ್ ಆಗ್ತಾ ಇದೆ ಅಂತ. ಅದೇನಂದ್ರೆ ವಿಶ್ವದ ಅನೇಕ ರಾಷ್ಟ್ರಗಳು ಈಗ್ಲೂ ವ್ಯಾಪಾರ ಮಾಡ್ತಾ ಇರೋದು ಡಾಲರ್ ಅಲ್ಲೇ ಆಗಿದೆ. ಮತ್ತೆ ಯಾವ್ದು ಈ FII ಬಂದಾಗ ಅವ್ರು ತಗೊಂಡೋಗೋದನ್ನು ವಾಪಸ್ ಇನ್ವೆಸ್ಟ್ ಮಾಡಿರ್ತಾರೆ, ವಾಪಸ್ ತಗೊಂಡೋಗೋದು ಡಾಲರ್ ಅಲ್ಲೇ ತಗೊಂಡೋಗ್ತಾರೆ. ಅವಾಗ ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಂಗಾಗಿನೇ ನಮ್ಗೆ ಗೋಲ್ಡ್ ಕೂಡ ಸೇಫ್ ಹೆವೆನ್ ಅನ್ನುವಂಥದ್ದನ್ನು ಕಡಿಮೆ ಆಗಿ ನಮ್ಗೆ ಡಾಲರ್ ಮೇಲೆ ಅಲ್ಲಿನ, ಬಿಕಾಸ್ ಅಲ್ಲಿನ ಫೆಡರಲ್ ರಿಸರ್ವ್ ಸಿಸ್ಟಮ್ ಅಲ್ಲಿ ಕೂಡ ಫೆಡರಲ್ ರಿಸರ್ವ್ ಬ್ಯಾಂಕ್ಸ್ 12 ಇದೆ. ಒಂದು ಫೆಡರಲ್ ರಿಸರ್ವ್ ಸಿಸ್ಟಮ್ ಅಲ್ಲಿ ಅದಕ್ಕೆ ಗವರ್ನ್ ಮಾಡುತ್ತೆ ಅದನ್ನ. ಆ ಫೆಡರಲ್ ರಿಸರ್ವ್ ಬ್ಯಾಂಕ್ಸ್ ಏನ್ ತೀರ್ಮಾನ ಮಾಡ್ತು ಅಂತಂದ್ರೆ, ನಾವಿವಾಗ ಇಂಟ್ರೆಸ್ಟ್ ರೇಟ್ ನ ಸ್ಟೇಬಲ್ ಆಗಿ ಇಟ್ಕೊಳ್ತೀವಿ ಅಂತ ತೀರ್ಮಾನ ಮಾಡ್ತು. ಸೊ ಹಂಗಾಗಿ ಜನ ಇಲ್ಲ ಅಲ್ಲೇ ಇನ್ವೆಸ್ಟ್ ಮಾಡೋಣ ನಾವು ಅಂತ ಹೇಳಿ ವಾಪಸ್ ತಗೊಂಡೋದ್ರು. ಇದು ನಮ್ಮ ದೇಶದ ಕತೆ ಅಲ್ಲ, ಎಲ್ಲ ದೇಶಗಳಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲ ವಾಪಸ್ ತಗೊಂಡು ಅಮೆರಿಕದಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಡಾಲರ್ ಗೈನ್ ಆಯ್ತು. ಅವಾಗ ಗೋಲ್ಡ್ ಕೂಡ ಕಮ್ಮಿ ಆಗಿದ್ದು ನೋಡಿದೀವಿ. ಈಗ ಮತ್ತೆ ಸ್ವಲ್ಪ ಮಟ್ಟಕ್ಕೆ ಗೋಲ್ಡ್ ಬೆಲೆ ಹೆಚ್ಚಾಗ್ತದೆ, ಸಿಲ್ವರ್ ಬೆಲೆನೂ ಹೆಚ್ಚಾಗ್ತಾ ಇದೆ. ಇದು ವಾಲಟಾಲಿಟಿ ಯುದ್ಧದ ಸಮಯದಲ್ಲಿ ಇದ್ದದ್ದೇ. ಆದ್ರೆ ಇಲ್ಲಿವರೆಗೂ ಏನು ಅಂತಂದ್ರೆ ಗೋಲ್ಡ್ ಸೇಫ್ ಹೆವೆನ್ ಅಂತ ಗೋಲ್ಡ್ ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ಜಾಸ್ತಿ ಇತ್ತು. ಆದ್ರೆ ಇವನ್ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಕೋವಿಡ್ ನಂತರ ದೊಡ್ಡ ಮಟ್ಟದಲ್ಲಿ ಗೋಲ್ಡ್ ನ ಕೊಂಡ್ಕೊಳ್ತಾ ಇದೆ ರಿಸರ್ವ್ಸ್ ಆಗಿ. ಸೊ ಅದು ಒಂದು ರೀಸನ್. ಬಟ್ ಈ ಯುದ್ಧದ ಸಂದರ್ಭದಲ್ಲಿ ಏನು ಅಂದ್ರೆ ಅದ್ರ ಮೇಲೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಮತ್ತೆ ಜಾಜಾ ವಾಪಸ್ ತಗೊಂಡು ಹೋಗ್ತಾ ಇದ್ದಿದ್ರಿಂದ FIIs ಎಸ್ಪೆಷಲಿ ತಗೊಂಡು ಹೋಗಿದ್ರಿಂದ ಡಾಲರ್ ಗೇನ್ ಆಯ್ತು, ರುಪಿ ಡೌನ್ ಆಯ್ತು. ಅದೇ ತರ ಮುಂದುವರೆದ್ರೆ $110 ಆಗ್ಬಿಡುತ್ತೆ $1 ಅಂತ ಅನುಮಾನಗಳು ವ್ಯಕ್ತಪಡಿಸಲಾಗಿತ್ತು. ಆದ್ರೆ RBI ಇಂಟರ್ವ್ಯೂನ್ ಮಾಡಿ ಈಗ ಅದೊಂದು ಸ್ಟೇಬಲ್ ಬರುವಂತ ಸಾಧ್ಯತೆಗಳಿದೆ. ಈಗ ಸ್ಟಾಕ್ ಮಾರ್ಕೆಟ್ ನೋಡ್ತಾ ಇದ್ರೆ ಹೆಂಗೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಒಂದೇ ದಿನದಲ್ಲಿ 2 ದಿನದಲ್ಲಿ ಹಾಳಾಗಿದ್ದನ್ನ ನೋಡಿದ್ವಿ. ಸೊ ಈ ತರದ್ದು ಹೊಡೆತ ಬಿದ್ದಿದೆ. ಸೊ ಹಂಗಾಗಿ ಇದ ಸ್ಟೇಬಲ್ ಆಗ್ಬೋದಾ ಅಂದ್ರೆ ಖಂಡಿತ ಗೋಲ್ಡ್ ಸ್ಟೇಬಲ್ ಆಗ್ಬೋದು. ಈ ಒಂದ್ ವೇಳೆ ಇದು ಶಾಂತಿ ಆದ್ರೆ, ಸಭೆ ಆಗಿ ಯುದ್ಧ ಆಗಲ್ಲ ಅಂತ ಆದ್ರೆ ಅರೌಂಡ್ 1,40,000 to 1,50,000 ಅಷ್ಟು ಗೋಲ್ಡ್ 10 grams ಗೆ ಸ್ಟೇಬಲ್ ಆಗ್ಬೋದು. ಅದಕ್ಕಿಂತ ಹೆಚ್ಚು ಕಡಿಮೆ ಆಗಲ್ಲ. ಯಾಕಂದ್ರೆ ಈಗ ಬರುವಂತ ಸಂದರ್ಭಗಳಲ್ಲಿ ಇದು ಜೂನ್ ತಿಂಗಳ ನಂತರ ಒಳ್ಳೆ ದಿನಗಳು ಇರೋದ್ರಿಂದ ಶುಭ ದಿನಗಳು ಜಾಸ್ತಿ ಆಗುತ್ತೆ, ಇವನ್ ಮದ್ವೆ ಕಾರ್ಯಗಳು ಜಾಸ್ತಿ ಆಗುತ್ತೆ. ಅವಾಗ ಮತ್ತೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಗೋಲ್ಡ್ ಸ್ಟೆಬಿಲೈಸ್ ಆಗಿ ಅಲ್ಲಿಗೆ ಬಂದು ನಿಂತ್ಕೋಬಹುದು ಅಂತ ಕಾಣುತ್ತೆ. ಆಮೇಲೆ ಭಾರತದ ವಿಚಾರದಲ್ಲಿ ಬಂದಾಗ ನಾನು ಹನುಮೇಶ್ ಅವರು ಹೇಳ್ತಿದ್ದೀನಿ ಒಪ್ಕೊಳ್ತಾ. ಯಾಕಂದ್ರೆ ಭಾರತ ಏನ್ ಮಾಡ್ತಾ ಇದೆ ನೋಡಿ, ಯೂನಿಲ್ಯಾಟ್ರಲ್ ಆಗಿ ಮೊದ್ಲೆಲ್ಲ ನಾವು ಅಲಿಪ್ತ ನೀತಿ ಅಂತ ಮಾತಾಡ್ತಾ ಇದ್ವಿ, ನಾವ್ ಯಾವ್ದು ರಾಷ್ಟ್ರಗಳ ಜೊತೆಗೆ ಇದ್ ಮಾಡಲ್ಲ ಅಂತ. ಇವಾಗ ಮಲ್ಟಿಲ್ಯಾಟ್ರಲ್ ಒಂದೊಂದು ರಾಷ್ಟ್ರಗಳ ಜೊತೆಗೆ ಒಂದೊಂದು ಸಂಬಂಧ ಇಟ್ಕೊಳ್ತೀವಿ. ಅವ್ರಗಳ ನಡುವೆ ವೈಮನಸ್ಯ ಇರ್ಬೋದು, ಅಮೆರಿಕಾಗೂ ರಷ್ಯಾಗೂ ಆಗದೆ ಇರ್ಬೋದು, ಅಮೆರಿಕಾಗೂ ಚೈನಾಗೂ ಡಿಫ್ರೆನ್ಸಸ್ ಇರ್ಬೋದು. ಆದ್ರೆ ನಾವ್ ಎಲ್ಲ ರಾಷ್ಟ್ರಗಳ ಜೊತೆ ಏಕಕಾಲದಲ್ಲಿ ಮಲ್ಟಿಲ್ಯಾಟ್ರಲ್ ರಿಲೇಷನ್ಸ್ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಹಂಗಾಗಿ ಭಾರತದ ನಡೆ ಕರೆಕ್ಟ್ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಸುದೀರ್ಘವಾಗಿ ಆಗ್ಬೋದು, ನಿಮ್ಗೆ ಒಂದಷ್ಟು ಕಾಲ ಹಿಡಿಬಹುದು ರುಪಿ ಗೈನ್ ಆಗಿ ಅಮೆರಿಕದ ಡಾಲರ್ ಎದುರುಗಡೆ ಶಕ್ತಿ ಪ್ರದರ್ಶಿಸ್ಲಿಕ್ಕೆ. ಯಾಕಂದ್ರೆ ನಮ್ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಕಮ್ಮಿ ಆಗ್ಬೇಕು, ನಮ್ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗ್ಬೇಕು, ಭಾರತ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ಬೇಕು, ಸರ್ವಿಸ್ ಸೆಕ್ಟರ್ ನ ಹಬ್ ಆಗ್ಬೇಕು. ಸೊ ಈ ತರ ಎಲ್ಲ ಆದಾಗ ಖಂಡಿತ ಭಾರತದ ರೂಪಾಯಿ ಕೂಡ ಗೆಲುವನ್ನ ಸಾಧಿಸುತ್ತೆ, ಬೇರೆ ರಾಷ್ಟ್ರಗಳ ಕರೆನ್ಸಿಯ ಮೇಲೆ ಹೆಚ್ಚು ವೆಯ್ಟ್ ನ ಗೈನ್ ಮಾಡುತ್ತೆ. ಸೊ ಇಲ್ಲಿ ಮೇನ್ ಏನು ಅಂತಂದ್ರೆ ಆತ್ಮನಿರ್ಭರತಾ ಇವಾಗ ಏನು ಕ್ರಮ ಕೈಗೊಂಡಿದ್ದಾರೆ ಅದಿನ್ನೂ ಹೆಚ್ಚೆಚ್ಚು ಇದಾಗಿ ಸಕ್ಸಸ್ ಆದ್ರೆ ಖಂಡಿತ ಭಾರತ ಅಲ್ಲಾಗುತ್ತೆ. ಈಗ ಫ್ಯೂಚರ್ಗೆ ನನ್ನ ಪ್ರಕಾರ 3 ಇಂಪಾರ್ಟೆಂಟ್. ಒಂದು, ಸಾಧ್ಯ ಆದಷ್ಟು ನಾವು ಈ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡ್ಬೇಕು. ಈಗಾಗಲೇ ಶುರು ಆಗಿದೆ, ಅದನ್ನ ಈಗ ಮಾಡ್ತಾರೆ. ಆಮೇಲೆ ಈಗ ಗ್ಯಾಸ್ ಮೇಲೆ ನಾವು ತುಂಬಾನೇ ಹೊರ ದೇಶಗಳ ಮೇಲೆ ಏನು ಅವಲಂಬಿತರಾಗಿದ್ದೀವಿ, 62% ಅವಲಂಬಿತ ಆಗಿದ್ವಿ ಈಗ ಇಲ್ಲಿವರೆಗೂ ನಾವು. ಸೊ ಅದನ್ನು ಕೂಡ ಕಡಿಮೆ ಮಾಡ್ಕೊಂಡು ಬಯೋಫ್ಯೂಯಲ್ಸ್ ನಾವು ಹೆಚ್ಚು ಎನ್ಕರೇಜ್ ಮಾಡಿದ್ರೆ 100% ಬಯೋಫ್ಯೂಯಲ್ಸ್ ಮಾಡ್ಕೊಂಡ್ರೆ ನಮ್ಗೆ ನಾವು ಹೊರದೇಶದ ಮೇಲೆ ಡಿಪೆಂಡೆನ್ಸಿನೇ ಬೇಕಾಗಲ್ಲ. ಸೊ ಅದನ್ನ ಅದ್ರ ಮೇಲೆ ಹೆಚ್ಚು ಯೋಚನೆ ಮಾಡ್ಬೋದು. ಈವನ್ ಫರ್ಟಿಲೈಸರ್ಸ್ ನಾವು ಬೇರೆ ಬೇರೆ ದೇಶಗಳಲ್ಲಿ ತರ್ತಾ ಇದೀವಿ, ಅದನ್ನು ಕೂಡ ಬರೀ 25% ನಮ್ಮ ದೇಶದಲ್ಲಿ ಇದಾಗತ್ತೆ, ಮಿಕ್ಕಿದೆಲ್ಲವೂ ನಾವು ಬೇರೆ ರಾಷ್ಟ್ರಗಳಲ್ಲಿ ತಗೊಳ್ತಾ ಇದೀವಿ. ಸೊ ಅದನ್ನ ಫರ್ಟಿಲೈಸರ್ಸ್ ಕೂಡ ನಾವು ಬಹುಶಃ ಕಂಪೋಸ್ಟ್ ಕಡೆಗೆ ಹೋದ್ರೆ, ಈಗಾಗಲೇ ಅದು ಪ್ರಯೋಗಗಳು ಯಶಸ್ವಿ ಆಗಿದೆ, ಕಂಪೋಸ್ಟ್ ಕಡೆಗೆ ಹೋದ್ರೆ ಬಹುಶಃ ಮತ್ತೆ ಅದು ಆರ್ಗ್ಯಾನಿಕ್ ಆಗಿ ಉಳಿಯುತ್ತೆ. ಭಾರತ ಕೆಮಿಕಲ್ ಫರ್ಟಿಲೈಸರ್ ಇಂದ ಮುಕ್ತಿಗೊಳಿಸಿದಂಗ ಆಗುತ್ತೆ, ಭಾರತ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಹೋದಂಗ ಆಗುತ್ತೆ. ಸೊ ಆ ತರದೆಲ್ಲ ಯೋಚನೆ ಈಗಾಗಲೇ ಆಗಿದೆ. ಮತ್ತೆ ಯುದ್ಧದ ವಿಚಾರದ ಬಂದಾಗೂ ಇರಾನ್ ಒಂದು ಹೊಸ ಪಾಠವನ್ನೇ ಇಡೀ ವಿಶ್ವಕ್ಕೆ ಕಲಿಸಿದೆ. ಇವನ್ನ ಕಡಿಮೆ ಖರ್ಚು ಮಾಡಿ ಹೆಚ್ಚು ಬಲಾಢ್ಯ ರಾಷ್ಟ್ರವನ್ನು ಯಾವ ರೀತಿಯಲ್ಲಿ ಎದುರಿಸಬಹುದು ಅಂತ ತೋರಿಸಿದೆ. ಬಹುಶಃ ಈಗ ಭಾರತ ಯಾವಾಗ್ಲೂ ನಮ್ಗೆ ಕಡಿಮೆನೆ ಇರ್ತಾ ಇತ್ತು. ನಾವು ಮೂನ್ಗೆ ಹೋಗಿ ಬಂದಿದ್ದು
ಮೂನಿಗೆ ಕಳಿಸಿದ್ದು ಕೂಡ ತುಂಬಾ ಕಡಿಮೆ, ಒಂದು ಹಾಲಿವುಡ್ ಸಿನಿಮಾಗಿಂತ ಕಡಿಮೆ ಖರ್ಚಿನಲ್ಲಿ ಎಸ್ ನಾವು ಮೂನಿಗೆ ಕಳಿಸಿದೀವಿ. ಸೊ ಹಂಗಾಗಿ ಈ ಶಸ್ತ್ರಾಸ್ತ್ರಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಯಾರಿಸಿ ಹೇಗೆ ನಮ್ಮನ್ನ ನಾವು ಆತ್ಮನಿರ್ಭರತ್ವವನ್ನು ಸಾಧಿಸಬಹುದು ಅನ್ನೋ ಕಡೆಗೆ ಸಾಕ್ತಾ ಇದೀವಿ ಅಂತ ಅನ್ಸುತ್ತೆ. ಎಸ್ ಕೇಶವ್ ಸರ್.